ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಹೆಲ್ತಿ ಕ್ಯಾರೆಟ್ ಹಲ್ವಾ ಮಾಡೋದು ಹೇಗಂತ ನೋಡೋಣ. ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಕ್ಯಾರೆಟು, ಹಾಲು, ಖರ್ಜೂರ, ಡ್ರೈ ಫ್ರೂಟ್ಸು ಮತ್ತು ಏಲಕ್ಕಿ ಪೌಡರು. ನಾವಿಲ್ಲಿ ಡೇಟ್ಸ್ನ ತೊಗೊಂಡು ಹಾಲಲ್ಲಿ ನೆನೆಸಿಡಬೇಕು. ಒಂದು 15 ನಿಮಿಷದ ಕಾಲ ನೆನಿಬೇಕು, ತುಂಬ ಸಾಫ್ಟ್ ಆಗಬೇಕು. ಇದು ನೆನೆಯೋಷ್ಟರಲ್ಲಿ ನಾನೊಂದು ಅರ್ಧ kg ಕ್ಯಾರೆಟ್ನ ಇಲ್ಲಿ ತೊಗೊಂಡಿದ್ದೀನಿ. ಅದನ್ನು ಸಿಪ್ಪೆ ಎಲ್ಲನೂ ಸುಲ್ಕೊಂಡು ವಾಶ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಅದಾದಮೇಲೆ ಈ ಥರ ಸಣ್ಣ ಇದರಲ್ಲಿ ತುರ್ಕೊಳ್ಬೇಕು. ಎಲ್ಲ ಡ್ರೈ ಫ್ರೂಟ್ಸ್ನ ತೊಗೊಂಡು ನಾನು ಸಣ್ಣದಾಗಿ ಹಚ್ಚಿ ಒಂದು ಬೌಲಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನ ಬಿಸಿಗಿಟ್ಟು ಅದರಲ್ಲಿ ನಾವು ತುರ್ಕೊಂಡಿರೋಂಥ ಕ್ಯಾರೆಟ್ನ ಹಾಕ್ತಿದ್ದೀವಿ. ಕ್ಯಾರೆಟ್ ಬಿಸಿ ಆಗೋಷ್ಟರಲ್ಲಿ ನಾವು ಸ್ವಲ್ಪ ಹಾಲನ್ನ ಸೇರಿಸ್ಕೊತಾ ಇದ್ದೀವಿ. ಇದೊಂದು ಕುದಿ ಬರಬೇಕು. ಹಾಲು ಮತ್ತು ಕ್ಯಾರೆಟು ಚೆನ್ನಾಗಿ ಬೆಂದು ಸಾಫ್ಟಾಗಿ ಆಗಬೇಕು. ಅಲ್ಲಿ ತನಕ ಬಾಯ್ಲ್ ಮಾಡಿ. ಅಷ್ಟರಲ್ಲಿ ನಾವು ನೆನೆಸಿರೋಂಥ ಖರ್ಜೂರನ ತಗೊಂಡು ಮಿಕ್ಸಿ ಜಾರಲ್ಲಿ ಹಾಕೋತಾ ಇದ್ದೀವಿ. ಅದನ್ನು ರುಬ್ಕೊಂಡು ಈ ಅರ್ಧ ಬೆಂದಿರೋಂಥ ಕ್ಯಾರೆಟ್ಗೆ ಆ್ಯಡ್ ಮಾಡ್ಕೋಬೇಕು. ಇದು ಸೇರಿಸಿದ ನಂತರ ಚೆನ್ನಾಗಿ ನಾವು ಅದನ್ನು ಕಲಿಸ್ತಾ ಇರಬೇಕು. ಲೋ ಫ್ಲೇಮಲ್ಲಿ ಇದನ್ನು ಮಾಡಬೇಕು. ತಳ ಹಿಡ್ದಿರೋಂಗೆ ಕೈ ಆಡಿಸ್ತಾನೆ ಇರಬೇಕು. ಇದೀಗ ನೀರಂಶ ಹೋಗೋ ತನಕ ಕೈ ಆಡಿಸ್ತಾ ಇರಬೇಕು. ಅದಾದಮೇಲೆ ಸ್ವಲ್ಪ ಏಲಕ್ಕಿ ಪೌಡರ್ನ ಆ್ಯಡ್ ಮಾಡ್ತಿದ್ದೀನಿ. ಅದ್ರ ಜೊತೆ ಡ್ರೈ ಫ್ರೂಟ್ಸ್ ಹಾಗೇನೂ ಆ್ಯಡ್ ಮಾಡ್ಕೋಬೋದು. ಇಲ್ಲಾಂತಂದರೆ ಸ್ವಲ್ಪ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ ಎಲ್ಲನೂ ಅದರಲ್ಲಿ ರೋಸ್ಟ್ ಮಾಡಿನೂ ಕೂಡ ಆ್ಯಡ್ ಮಾಡ್ಕೋಬೋದು. ನಿಮಗೆ ಬೇಡ ಅಂದರೆ ಗೀನ ಸ್ಕಿಪ್ ಮಾಡ್ಕೋಬೋದು. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲನೂ ಬ್ಲೆಂಡ್ ಆಗೋ ಥರ. ಇವಾಗ ಎಲ್ಲ ನೀರಂಶನೂ ಅಬ್ಸರ್ವ್ ಆಗಿ ಒಂದು ಕನ್ಸಿಸ್ಟೆನ್ಸಿ ಅಂತ ಬಂದಿದೆ, ನೋಡ್ಬೋದು ನೀವು ಇದರಲ್ಲಿ. ಇದಾದಮೇಲೆ ನಾವು ಗ್ಯಾಸ್ನ ಆಫ್ ಮಾಡಿ ಒಂದು ಬೌಲ್ಗೆ ನಾವು ಟ್ರಾನ್ಸ್ಫರ್ ಮಾಡ್ಕೊಬೇಕು. ನಾವು ಇಟ್ ಈಸ್ ರೆಡಿ ಟು ಸರ್ವ್. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಮನೇಲಿ ಎಲ್ಲರಿಗೂ ಇಷ್ಟ ಆಯಿತು. ನಾವು ಹೆಲ್ತಿಯಾಗಿ ವಿತೌಟ್ ಶುಗರ್ ಆ್ಯಂಡ್ ಜಾಗ್ರಿನೂ ಮಾಡ್ಕೋಬೋದು. ನಮ್ಮ ಶುಗರ್ ಕಾರ್ವಿಂಗ್ಸ್ಗೆ ನಿಜವಾಗ್ಲೂ ಒಂದು ಹೆಲ್ತಿ ರೆಸಿಪಿ ಆಗಿದೆ. ನಾನೂ ಟ್ರೈ ಮಾಡಿದೆ. ನೀವು ಟ್ರೈ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.